ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಚಂದಾಪುರ ಪುರಸಭೆ ವತಿಯಿಂದ ಪೌರ ಕಾರ್ಮಿಕರಿಗೆ ಕ್ರೀಡಾಕೂಟ ಆಯೋಜನೆ. ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಸೂರ್ಯ ಸಿಟಿ ಮೊದಲನೇ ಹಂತದಲ್ಲಿರುವ ಆಟದ ಮೈದಾನದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಚಂದಾಪುರ ಪುರಸಭೆ ವತಿಯಿಂದ ಪೌರ ಕಾರ್ಮಿಕರಿಗೆ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಪೌರ ಕಾರ್ಮಿಕರಿಗೋಸ್ಕರ ನಾವು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ವಿ. ಅವರು ವರ್ಷ ಪೂರ್ತಿ ಈ ಊರಾಗಲಿ ಸಿಟಿ ಆಗಲಿ ಕ್ಲೀನಿಂಗ್ಗೋಸ್ಕರ ಅವ್ರು ಶ್ರಮ ಪಟ್ಟು ಮಳೆ ಇರಲಿ ಬಿಸಿಲು ಇರಲಿ ಏನೇ ಇರಲಿ ಅವ್ರು ಕೆಲಸ ಮಾಡ್ತಾರೆ. ಅವ್ರಿಗೋಸ್ಕರ ಒಂದು ದಿವಸ ಮೀಸಲಿಟ್ಟು ಇವತ್ತು ನಾವು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೀವಿ. ಅವ್ರ ಮನೋರಂಜನೆಗೋಸ್ಕರ ಕ್ರೀಡಾಕೂಟನ ಆಯೋಜನೆ ಮಾಡಿ ಕ್ರಿಕೆಟ್ ಮತ್ತು ರಂಗೋಲಿ ಸ್ಪರ್ಧೆ, ಹೆಣ್ಮಕ್ಳಿಗೆ ರಂಗೋಲಿ ಸ್ಪರ್ಧೆ, ಮ್ಯೂಸಿಕ್ ಚೇರು ಮತ್ತು ಗುಂಡು ಎಸೆತ, ಬಜ್ಜಿ ಎಸೆತ, ಇನ್ನೂ ಹಲವಾರು ಕ್ರೀಡೆಗಳನ್ನ ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಅವ್ರು ಯಾರ್ಯಾರು ಗೆದ್ದಿದ್ದಾರೋ ಅವರಿಗೆಲ್ಲ ಪೌರ ಕಾರ್ಮಿಕರ ದಿನಾಚರಣೆ ದಿವಸ ನಾವು ಅವ್ರಿಗೆ ಪ್ರೈಸ್ ಬಹುಮಾನ ವಿತರಣೆ ಮಾಡ್ತೀವಿ. ಇಲ್ಲಿ ಇವತ್ತು ನಮ್ಮ ಪುರಸಭೆ ವತಿಯಿಂದ ನಮ್ಮ ಸದಸ್ಯರು ಇರ್ಬೋದು, ನಮ್ಮ ಸಿಬ್ಬಂದಿ ವರ್ಗದವರು ಇರ್ಬೋದು, ನಮ್ಮ ಪೌರ ಕಾರ್ಮಿಕರು ಎಲ್ಲ ಸೇರಿ ಗೌರವಾನ್ವಿತ ಎಲ್ಲ ಜನ ಸೇರಿ ಜನಸಾಮಾನ್ಯರೆಲ್ಲ ಸೇರಿ ಇವತ್ತು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿ ಇದರಲ್ಲಿ ಗೆದ್ದವರಿಗೆಲ್ಲ ಬಹುಮಾನ ಕೊಟ್ಟು ಅವ್ರ ಮನ ಸಂತೋಷವಾಗಿ ಇನ್ನೂ ಚೆನ್ನಾಗಿ ಉತ್ಸಾಹದಿಂದ ಕೆಲಸ ಮಾಡಬೇಕು ಅಂತ ಹೇಳಿ ಆಯೋಜನೆ ಮಾಡಿದ್ವಿ. ಈ ವರ್ಷ ಕೂಡ ನಮ್ಮ ಚಂದಾಪುರ ಪುರಸಭೆಯಲ್ಲಿ ಪೌರ ಕಾರ್ಮಿಕರಿಗೆ ಪೂರ್ವಭಾವಿಯಾಗಿ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದ್ದಾರೆ. ಬೆಳಗಿನಿಂದ ಕೂಡ ಈಗ ಎಲ್ಲ ಕೂಡ ಪೌರ ಕಾರ್ಮಿಕರು ಸದಸ್ಯರು ನಮ್ಮ ಪುರಸಭೆ ಎಲ್ಲ ಸ್ಟಾಫ್ ಸಿಬ್ಬಂದಿ ವರ್ಗದವರು ಕೂಡ ಒಂದು ಪೌರ ಕಾರ್ಮಿಕರ ಜೊತೆಗೂಡಿ ಒಳ್ಳೆ ಆಟಗಳನ್ನ ಆಡ್ತಾ ಇದ್ದಾರೆ. ಈಗಾಗಲೇ ಊಟದ ವ್ಯವಸ್ಥೆ ಕೂಡ ಎಲ್ಲ ಚೆನ್ನಾಗಿ ನಿರ್ವಹಿಸಿದ್ದಾರೆ ನಮ್ಮ ಹೆಲ್ತ್ ಸೆಕ್ಷನ್ ಅವರು. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾರೆ. ಪೌರ ಕಾರ್ಮಿಕರ ದಿನಾಚರಣೆ ಬರ್ತಾ ಇದೆ ಇವಾಗ. ಆ ಪ್ರಯುಕ್ತ ಇವಾಗ ನಮ್ಮ ಪೌರ ಕಾರ್ಮಿಕರಿಗೆ ಕ್ರೀಡಾಕೂಟ ಆಯೋಜಿಸಿದ್ದಾರೆ. ಯಾಕಂತಂದ್ರೆ ಪ್ರತಿನಿತ್ಯ ಅವರು ಬೆಳಗ್ಗೆ ಎದ್ರೆ ಪ್ರತಿನಿತ್ಯ ಕೆಲಸ ಕಾರ್ಯಗಳಲ್ಲಿ ಯಾವಾಗೂ ತೊಡಸ್ಕೊಂಡಿರ್ತಾರೆ. ಹಾಗಾಗಿ ವರ್ಷಕ್ಕೊಂದ್ಸತಿ ಅವ್ರಿಗೆ ಒಂದು ಖುಷಿ ಅಂತ ಹೇಳಿ ಆಟ ಆಡಿ ಅದ್ರಲ್ಲಿ ಪ್ರೈಸ್ ಗೆದ್ದು ಭಾಗವಹಿಸಿ ಅವ್ರಿಗೂ ಒಂದು ಖುಷಿ ತರಲಿ ಅಂತೇಳಿ ನಮ್ಮ ಪುರಸಭೆ ಕಡೆಯಿಂದ ಆಯೋಜಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ಆಚರಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಚಂದಾಪುರ ಪುರಸಭೆಯ ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಇಂದು ಸ್ಪೋರ್ಟ್ಸ್ ಆಯೋಜಿಸಲಾಗಿದ್ದು ಆ ಕ್ರೀಡೆಯಲ್ಲಿ ಎಲ್ಲಾ ಪೌರ ಕಾರ್ಮಿಕರು ಭಾಗವಹಿಸಿ ಕ್ರೀಡೆ ಆಡಿದ್ದಾರೆ. ಎಲ್ಲರೂ ಭಾಗವಹಿಸಿ ಹೆಣ್ಮಕ್ಳು ಎಲ್ಲಾ ಪೌರ ಕಾರ್ಮಿಕರು ಭಾಗವಹಿಸಿದ್ದಾರೆ. ಎಲ್ಲರೂ ಚೆನ್ನಾಗಿ ಆಡ್ಲಿ ಅಂತೇಳಿ ಅವ್ರಿಗೆ ಶುಭ ಹಾರೈಸ್ತಾ ಇದ್ದಾರೆ. ಸೆಪ್ಟೆಂಬರ್ 23 ಏನು ಪೌರ ಕಾರ್ಮಿಕರ ದಿನಾಚರಣೆ ಆಚರಣೆ ಮಾಡ್ತಾರೆ. ಅದರ ಪೂರ್ವ ಸಿದ್ಧತಾ ಸಲುವಾಗಿ ನೌಕರಿಗೆ ಕ್ರೀಡಾಕೂಟ ಏರ್ಪಡಿಸಿದೆ. ಲೆಮನ್ ಸ್ಪೂನ್ ಇರ್ಬೋದು, ನಂತರ ಗೋಣಿ ಚೀಲ ಸ್ಪರ್ಧೆ ಮತ್ತು ಕ್ರಿಕೆಟ್ ಸ್ಪರ್ಧೆ ಈಗಾಗಲೇ ತಾವು ಸಹಿತ ವೀಕ್ಷಿಸಿದ್ದೀರಾ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ತಾವು ಸಹಿತ ಸಹಕಾರ ಕೊಟ್ಟರೆ ಇನ್ನೂ ಹೆಚ್ಚಿನ ರೀತಿಯ ಅವಕಾಶ ಆಗುತ್ತೆ. ಪ್ರತಿ ವರ್ಷ ನಿಮ್ಮ ಜೊತೆ ನಮ್ಮ ಏನು ಪೌರ ಕಾರ್ಮಿಕರಿದ್ದಾರೆ ಸ್ವಚ್ಛತೆ ಬಗ್ಗೆ ಎಲ್ಲ ಆದ್ಯತೆ ಕೊಡ್ತಾ ಇದ್ದಾರೆ. ಒಂದು ದಿವಸ ಆದ್ರೂ ಸೆಪ್ಟೆಂಬರ್ 21 ಅವ್ರ ಸಲುವಾಗಿ ನಾವು ಮೀಸಲಿಡೋಣ. ಮೀಸಲಿಟ್ಟು ಅವ್ರಿಗೂ ಸ್ವಲ್ಪ ಉರ್ಜಿಮಿಸಿದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸ್ವಚ್ಛತೆ ಕಾಪಾಡಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆ ಸಮಸ್ಯೆಗಳನ್ನ ಹಂತವಾಗಿ ನಾವು ಕೇರ್ ಮಾಡೋಕೆ ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಒಳಗೊಂಡಂತೆ ಅದನ್ನು ಚರ್ಚಿಸಿ ಕ್ರಮ ಕೈಗೊಳ್ತೀವಿ ಸರ್. ಸಾಕಷ್ಟು ದಿನ ಪ್ರತಿನಿತ್ಯ ರಸ್ತೆಗಳ ಸಮಸ್ಯೆ ಬರ್ತಾರೆ ಸರ್. ಯಾಕಂದ್ರೆ ಈಗ ಸಾಕಷ್ಟು ಸಮಸ್ಯೆ ನೀರಿನ ಸದ್ಯಕ್ಕೇನೆ ಇಲ್ಲ. ವಾರ್ಡ್ ನಂಬರ್ 19 ಅದು ಎಲ್ಲ ಕಂಪ್ಲೀಟ್ ಶೇರ್ ಮಾಡಿದ್ವಿ. ಸ್ವಚ್ಛತೆ ಸಂಬಂಧಪಟ್ಟ ಆಗಲೇ ಆರೋಗ್ಯ ನಿರೀಕ್ಷೆಯಿಂದ ರಮೇಶ್ ಅವರು ಕ್ರಮ ಕೈಗೊಂಡಿದ್ದಾರೆ. ಹಂತವಾಗಿ ಏನು ಕ್ಲೀನಿಂಗ್ಸ್ಗೆ ನಿಗದಿತ ಸ್ಥಳ ಇಲ್ಲ, ಅದನ್ನು ಸಹಿತ ಹುಡುಕಾಟದಲ್ಲಿ ಇದ್ವಿ. ಅದನ್ನು ಸಹಿತ ಅದನ್ನ ಮಾಡಿ ಮುಂದಿನ ದಿನಗಳಲ್ಲಿ ಆದಷ್ಟು ಎಷ್ಟು ಪರಿಹರಿಸಬೇಕಾಗ್ತೋ ಅಷ್ಟು ಪರಿಹರಿಸ ಕ್ರಮ ಮಾಡೋದ ಪ್ರಯತ್ನ ಮಾಡ್ತೇವೆ. ಹಂತವಾಗಿ ಮಾಡೋದ ಪ್ರಯತ್ನ ಮಾಡ್ತೇವೆ. ಯಾಕಂದ್ರೆ ಎಲ್ಲಾ ಕಡೆ ಇದ್ದು ಈಗ ಭೂಮಿ ಇಲ್ದಿರೋದ್ರಿಂದ ಸಮಸ್ಯೆ ಆಗ್ತದೆ. ಈಗ ಬೇರೆ ಕಡೆ ಸಾಕಷ್ಟು ಮಾಡ್ತಾರೆ. ಇಂದಿನ ಪರಿಸ್ಥಿತಿ ಅಂತ ಅವಲೋಕಿಸಿದಾಗ ಈಗ ಸ್ವಚ್ಛವಾಗಿದೆ ಅಂತ ನನ್ನ ಭಾವನೆ. ತಾವು ಸಹಿತ ಮಾಧ್ಯಮದವರು ಸಾರ್ವಜನಿಕರಿಗೆ ಹೆಚ್ಚಿನ ಆತಂಕಿಸಿ ವಹಿಸಿ ಕಸ ಎಲ್ಲಂದ್ರೆ ಬಿಸಾಡಬಾರ್ದು. ಡಿವೈಡರ್ಗಳಲ್ಲಿ ಇರ್ಬೋದು ಅಥವಾ ಸೈಡ್ ಮಾಡಬಾರ್ದು. ನಮ್ಮ ಏನು ವಾಹನ ಬರ್ತವೆ ಆ ವಾಹನ ಕೊಡ್ಬೇಕು. ನಿಗದಿತ ಸ್ಥಳದಲ್ಲಿ ಕಸ ನಿಂತು ನಾವು ತಗೊಂಡು ಹೋಗ್ತೇವೆ ಅಂತ ಹೇಳಿ ಇಷ್ಟಪಡ್ತೀವಿ. ಇದೇ ಸಂದರ್ಭದಲ್ಲಿ ಕ್ರೀಡಾಕೂಟಕ್ಕೆ ಚಂದಾಪುರ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಶಾರದಾ ವರದರಾಜ್ ರವರು ಮತ್ತು ಪುರಸಭೆ ಸದಸ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಚಂದಾಪುರ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಶಾರದಾ ವರದರಾಜ್ ರವರು ಮಾತನಾಡುತ್ತಾ ನಮ್ಮ ಪೌರಕಾರ್ಮಿಕರು ನಗರದ ಸ್ವಚ್ಛತೆ
ನೈರ್ಮಲ್ಯ ಹಾಗೂ ಆರೋಗ್ಯವನ್ನು ಕಾಪಾಡಲು ಬಹಳ ಶ್ರಮ ವಹಿಸಿ ದುಡಿಯುತ್ತಾರೆ. ಅವರಿಗೆ ಮನರಂಜನೆ ಹಾಗೂ ಕ್ರೀಡಾ ಉತ್ಸಾಹವನ್ನು ಹೆಚ್ಚಿಸಲು ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿದೆ. ಈ ಕ್ರೀಡೆಗಳಲ್ಲಿ ನಮ್ಮ ಅಧಿಕಾರಿಗಳು ಹಾಗೂ ಪುರಸಭೆಯ ಸದಸ್ಯರು ಸಹ ಭಾಗವಹಿಸಿ ಪೌರಕಾರ್ಮಿಕರಿಗೆ ಸ್ಫೂರ್ತಿ ನೀಡುತ್ತಿದ್ದಾರೆ ಎಂಬುದಾಗಿ ಹರ್ಷ ವ್ಯಕ್ತಪಡಿಸಿದರು. ಕ್ರೀಡಾಕೂಟದಲ್ಲಿ ವಿಶೇಷವಾಗಿ ಪೌರಕಾರ್ಮಿಕರ ಜೊತೆಗೆ ಚಂದಾಪುರ ಪುರಸಭೆಯ ಅಧ್ಯಕ್ಷರು ಮತ್ತು ಪುರಸಭೆಯ ಸದಸ್ಯರು ಮತ್ತು ಪುರಸಭೆಯ ಅಧಿಕಾರಿಗಳು ಕ್ರೀಡಾಕೂಟದಲ್ಲಿ ಆಟಾಡಿದ್ದು ವಿಶೇಷವಾಗಿತ್ತು. ಈ ಕ್ರೀಡಾಕೂಟದಲ್ಲಿ ಕ್ರಿಕೆಟ್, ಗುಂಡು ಎಸೆತ, ಮ್ಯೂಸಿಕಲ್ ಚೇರ್, ಗೋಣಿಚೀಲ ಓಟ, ಲೆಮನ್ ಸ್ಪೂನ್ ಓಟ, ರಂಗೋಲಿ ಸ್ಪರ್ಧೆ ಸೇರಿದಂತೆ ಹಲವು ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಚಂದಾಪುರ ಪುರಸಭೆಯ ಮುಖ್ಯಾಧಿಕಾರಿ ಮಂಜುನಾಥ್ ರವರು ಮತ್ತು ಚಂದಾಪುರ ಪುರಸಭೆಯ ಉಪಾಧ್ಯಕ್ಷೆ ಶ್ರೀಮತಿ ಮಂಜುಳರವರು, ಪುರಸಭೆ ಸದಸ್ಯರು, ನಾಮಿನಿ ಸದಸ್ಯರು, ಹಿರಿಯ ಆರೋಗ್ಯ ನಿರೀಕ್ಷಕರಾದ ರಮೇಶ್ ರಾಜ್, ಅಧಿಕಾರಿಗಳಾದ ಆದರ್ಶ್, ಸುನಿಲ್, ಗೋಪಾಲ್, ನಂಜಪ್ಪ, ರನಿತಾ, ಅರುಣ್, ಶಿವರಾಮ್, ವೇಣು, ರಾಧಮ್ಮ, ಸುಧಾಕರ್ ಮತ್ತು ಪುರಸಭೆಯ ಸಿಬ್ಬಂದಿ ವರ್ಗದವರು, ಪೌರ ಕಾರ್ಮಿಕರು ಹಾಗೂ ವಾಟರ್ಮೆನ್ಗಳು, ಸ್ಥಳೀಯ ಮುಖಂಡರು ಭಾಗವಹಿಸಿದ್ದರು.